ಕಟ್ಟಿದ್ದಾರೆ ಮತ್ತು ತಮಗೆ ನೀರಿನ ಅನುಕೂಲ ಮಾಡ್ಕೊಳ್ಳುವಂಥ ವಿಚಾರ ಅದ. ಇದು ಟಿಬೇಟದಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈ ಒಂದು ಬೃಹತ್ ಏನು ಇದದ ಅಣೆಕಟ್ಟು ಅದನ್ನು ಕಟ್ತೀವಿ ಅಂಥೇಳಿ ಹೇಳಿದ್ದಾರೆ. ಮತ್ತು ಇದಕ್ಕೆ ವಿರೋಧ ಮಾಡಿದ್ದಕ್ಕೆ ಇಲ್ಲ ನೀವು ಭಯ ಪಡುವಂಥದ್ದು ಏನೂ ಇಲ್ಲ, ನಾವು ಎಲ್ಲ ಜವಾಬ್ದಾರಿ ತೊಗೊಳ್ತೀವಿ ಅಂತೇಳಿ. ಆದರೆ ಕೆಳಗೆ ಇಳಕಲಿಗೆ ಬರುತ್ತಿರುವಂಥ ನೀರು ಎಷ್ಟು ಫೋರ್ಸಾಗಿ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಇದರ ಬಗ್ಗೆ ನಾವು ಕೇವಲ ಏನಪ್ಪ ಅಂತಂದ್ರೆ ಪ್ರತಿಭಟನೆ ಅಲ್ಲ, ಇದನ್ನು ನಾವು ಏನಾದರೂ ಇಂಟರ್ನ್ಯಾಷನಲ್ ಕೋರ್ಟಿಗೆ ಇದು ಕೇಸ್ ಹಾಕೋದು ಭಾಳ ಯೋಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದರೆ ನಮ್ಮದು ಅಷ್ಟೇ ಪಾಲದಲ್ಲ ನೀರಿನಲ್ಲ, ಕೇವಲ ಅವ್ರದ್ದು ಅಷ್ಟೇ ಅಂತಲ್ಲ, ತಮಗೆ ಮನುಷ್ಯ ಬಂದಾಗ ಮಾಡ್ಕೊಳ್ಳೋದಂತಲ್ಲ, ಇಡೀ ಮನುಕುಲಕ್ಕೆ ಹೊಡೆದು ಬಿಡ್ದಂಗೆ ಹೋಗ್ಬೇಕಾಗಿದೆ. ಅದರಲ್ಲೂ ಬಾಂಗ್ಲಾ ಒಂದು ಸಣ್ಣ ದೇಶ ಆದರೂ ಅಲ್ಲಿ ಜನಸಂಖ್ಯೆ ಸಾಕಷ್ಟು ಅದ. ಅಲ್ಲೇ ಬ್ರಹ್ಮಪುತ್ರ ಅನ್ನೋದು ಸಾಕಷ್ಟು ಹಾನಿಯನ್ನು ಮಾಡ್ತದೆ. ನಮ್ಮ ಆಸಾಮದಲ್ಲೂ ಸಾಕಷ್ಟು ಹಾನಿ ಮಾಡ್ತದೆ. ಪ್ರತಿ ವರ್ಷ ಏನಾದರೂ ಒಂದು ಅದರ ಹಾವಳಿ ಇದ್ದೇ ಇರ್ತದೆ. ಮತ್ತು ಒಮ್ಮೆಲೆ ದೊಡ್ಡ ಡ್ಯಾಮ್ ಕಟ್ಟಿ ಹೆಚ್ಚು ನೀರು ಬಿಡೋದು ಮತ್ತೇನು ಮಾಡೋದು, ನಮ್ಮ ಕೆಟ್ಟ ಸಂದರ್ಭಕ್ಕೆ ಏನೋ ಒಂದು ಆ ಡ್ಯಾಮ್ ಅಪಾಯಕ್ಕೆ ಒಳಗಾಗಿ ಒಡೆದು ನೀರು ಬಂದರೆ ಇದೇನು ಆಗಬಾರ್ದು ಅನ್ನೋದನ್ನು ಚೈನಾ ಭಾಳಷ್ಟು ವಿಚಾರ ಮಾಡಬೇಕಾಗ್ಯದ. ಆದರೂ ಅವ್ರಿಗೆ ಜಗತ್ತಿನ ಜನರಿಗಿಂತ ತಮ್ಮದು ವಿಷಯನೇ ದೊಡ್ಡದು ಅಂತೇಳಿ ಭಾಳಷ್ಟು ನೋಡ್ತಾ ಬಂದಿದ್ದೀವಿ ನಾವು. ಹೀಗಾಗಿ ಈ ಒಂದು ಬೃಹತ್ ಡ್ಯಾಮ ಕಟ್ಟು ತಪ್ಪ ಅದಕ್ಕೆ ಈಗ ಅಡ್ಡಗೋಡೆ ಇಡಬೇಕಾಗಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋದನ್ನು ಒಂದು ಅನಿವಾರ್ಯ ಅನ್ನಿಸ್ತದೆ ಭಾರತಕ್ಕೆ ಅಂತೇಳಿ. ಯಾಕಂದ್ರೆ ಇವೆಲ್ಲ ಘಟನೆ ಒಂದೊಂದು ನೋಡಿದಾಗ ಲಡಾಖಲ್ಲಿ ಒಳಗೆ ಬರುವಂಥದ್ದು, ಅದಕ್ಕೆ ಕೌಂಟಿ ಕಟ್ಟೋದು, ಜೊತೆಗೆ ಚೀನಾದ ವೈರಸ್ ಇಲ್ಲಿನ ಬಂದಿಲ್ಲ ಅಂತ ಸುಳ್ಳು ಹೇಳುವಂಥದ್ದು, ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಈ ಡ್ಯಾಮ್ ಕಟ್ಟುವಂಥ ಮೂರು ಘಟನೆಗಳು ಭಾರತೀಯರಿಗೆ ಆತಂಕಕಾರಿ ಅನ್ನೋದು ಎರಡು ಮಾತಿಲ್ಲ. ಯಾಕಪ್ಪ ಅಂದರೆ ಎಲ್ಲನೂ ಜೀವದ ಜೊತೆಗೆ ಆಟ ಆಡುವಂಥ ಕೆಲಸಗಳಿದ್ದಾವೆ. ಇದನ್ನು ಯಾವುದೋ ಪ್ರಸಂಗದಲ್ಲಿ ಚೈನಾ ಇದರಿಂದ ಹಿಂದೆ ಸರಿಬೇಕು ಅನ್ನೋದು ಭಾರತೀಯರ ಮನದಾಳದ ಮಾತು. ಆದರೆ ಅವರು ಯಾವ ಮನಕ್ಕೆ ಬೆಲೆ ಕೊಡ್ತಾರಪ್ಪ, ಮನ್ ಕಿ ಬಾತ್ ಯಾರು ಕೇಳ್ತಾರಲ್ಲಿ, ಇದು ಚೈನಾದರೆ ಮೊದಲನೇದಾಗಿ ಭಾಷೆ ಸಮಸ್ಯೆ, ಎರಡನೇ ಜೊತೆಗೆ ಯಾವಾಗಲೂ ಸತತ ಅವ್ರದ್ದು ಯುದ್ಧ ಇದ್ದೇ ಇರ್ತದೆ. ಯಾಕಂತಂದ್ರೆ ಭಾರತದ ಬಾರ್ಡರ್ ಸಲುವಾಗಿ ನಮ್ಮದಪ್ಪ ಇದು